ಈ ಬಾರಿಯ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದು ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಹೇಳಿದ್ದಾರೆ. ಹೊಸಪೇಟೆ ನಗರದ ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಆದರೆ ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ಈ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಪಕ್ಷ ಅಷ್ಟೊಂದು ಬಲಿಷ್ಠವಾಗಿಲ್ಲ. ಹಾಗಾಗಿಯೇ ಕಳೆದ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಬಹುಮತ ಬಂದಿದೆ. ಈ ಚುನಾವಣೆಯಲ್ಲಿ ಗೆದ್ದರೆ ಅದರಲ್ಲೂ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಸೇರಿದಂತೆ ಎಲ್ಲ ರೀತಿಯ ಮೂಲ ಸೌಕರ್ಯ ಕಲ್ಪಿಸಲು ಮುಂದಾಗುತ್ತೇನೆ ಎಂದು ತಿಳಿಸಿದರು. ಮೊದಲನೇದಾಗಿ ನಾನು ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಿಕೆ ಸಂಘ ಕೂಡ ಅಭಿನಂದಿಸ್ತೀನಿ. ಯಾಕಂದರೆ ನಮ್ಮ ವಿಜಯನಗರ ಜಿಲ್ಲಾ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಮೆಲ್ಲ ಪ್ರೋತ್ಸಾಹದಿಂದ ಹೆಚ್ಚು ತಾವು ಈ ಎನ್ರೋಲ್ಮೆಂಟ್ ಬಗ್ಗೆ ಬರೆದಿದ್ದು ಕೂಡ ಈ ಸಾರಿ ಅತಿ ಹೆಚ್ಚು ಎನ್ರೋಲ್ಮೆಂಟು ವಿಜಯನಗರ ಜಿಲ್ಲಾದಲ್ಲಿ ಆಗಿದೆ. ಆಲ್ಮೋಸ್ಟ್ 18,000ಕ್ಕೆ ಎನ್ರೋಲ್ಮೆಂಟ್ ಆಗಿದೆ. ಅದನ್ನು ತಗೊಂಡ್ರೆ ಅಖಂಡ ಬಳ್ಳಾರಿ ಜಿಲ್ಲಾ 43,000 ಬೇಕಾಗ್ತದೆ. ಇದುವರೆಗೂ ಇಷ್ಟು ವರ್ಷಗಳಲ್ಲಿ ಗುಲ್ಬರ್ಗಲ್ಲೇ ನಮ್ಮ ಆಗ್ತದೆ. ಅವ್ರಿಗೂ ನಮಗೂ ಅಜಗಜಾನ್ ಕಟ್ಟಿಸ್ತಾರೆ. ಹೋದ ಸಾರಿ ಚುನಾವಣೆ ಕಂಟೆಸ್ಟ್ ಮಾಡಿದಾಗ ಭಾಳ ಮಂದಿಗೆ ಸ್ವಲ್ಪ ಹೆಚ್ಚು ಜವಾಬ್ದಾರಿ ಎಲ್ಲರಿಗೂ ಅರಿವು ಮೂಡಿಸಿದಾಗ ಸ್ವಲ್ಪ ಜಾಗೃತರಾಗಿ 23,000 ಗುಲ್ಬರ್ಗ ಮಾಡಿದ್ರು. 21,000 ನಮ್ಮ ಬಳ್ಳಾರಿ ಅಖಂಡ ಬಳ್ಳಾರಿ. ಸೊ ಈ ಸಾರಿ ಅವರು ಗುಲ್ಬರ್ಗ ಜಿಲ್ಲೆ 36,000 ಮಾಡಿದ್ರು. ನಾವು 42,000 ಕ್ಲಾಸ್ ಆಗಿದೆ. ಫಸ್ಟ್ ಟೈಮ್ ಅವ್ರಿಗಿಂತ ನಾವು 6,000 ಜಿಲ್ಲಾ ಮತ್ತು ಅಖಂಡ ಜಿಲ್ಲಾ ಇರುತ್ತೆ. ಫಸ್ಟ್ ಟೈಮ್ ಅವ್ರನ್ನ ಎಲ್ಲೇ ಮೇಲೆ ನಾವು 6,000 ಜಾಸ್ತಿ ಮಾಡಿದ್ವಿ. ಇನ್ನೊಂದು ನಾವು 3,000-4,000 ಮಾಡಿದ್ರೆ ಎಲ್ಲ ಒಂದು ನಡೀತಾ ಇದೆ. ಸೊ ಅದು ಎನ್ರೋಲ್ಮೆಂಟ್ ಇಂದ ಏನು ಕಂಪ್ಲೀಟ್ ಕ್ಲೋಸ್ ಆಗಿದೆ ಸರ್. ಅವತ್ತು 6ನೇ ತಾರೀಕು ಡಿಸೆಂಬರ್ 6 ಅಂತೆಲ್ಲ ಮಾಧ್ಯಮದ ಪ್ರಚಾರ ಕೊಟ್ಬಿಟ್ರು. ಅದು 29ಗೆ ಫಸ್ಟ್ ಲಿಸ್ಟು ಮದರ್ ಪಬ್ಲಿಷ್ ಆಯಿತು. ಅದಾದ್ಮೇಲೆ ಕೂಡ ಕಂಟಿನ್ಯೂಸ್ ಅಪ್ಡೇಟೇಷನ್ ಇರ್ತದೆ. ಅಂದ್ರೆ ಅದು ಓಪನ್ ಮಾಡೋದು ಕೊಡಬೇಕು. ಮಂತ್ ಎಂಡಿಗೆ ಬಹುಶಃ ಮತ್ತೆ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ನಾವು ಆಲ್ರೆಡಿ ನಾವು ಎಲ್ಲ ಆಫೀಸ್ಗಳಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ವಿ. ಅದನ್ನ ನಾವು ಫೀಡ್ ಮಾಡಿ ಎವ್ರಿ ಮಂತ್ಗೆ ಒಂದು ಸಪ್ಲಿಮೆಂಟರಿ ಕೊಡೋದು. ನಾಮಿನೇಷನ್ ಲಾಸ್ಟ್ ಡೇ ಆಫ್ ಫೈಲಿಂಗ್ವರೆಗೂ ನೋಂದಣಿ ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇದಾಗಿ ಫಸ್ಟ್ ಟೈಮ್ ಇದು ಇತಿಹಾಸದಲ್ಲಿ ನಾವು ಇಷ್ಟು ಜಾಗೃತರಾಗಿ ಮಾಡೋದಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಪತ್ರಿಕೆ ಸಂಘಕ್ಕೆ ಭಾಳ ಕೃತಜ್ಞತೆ.